ಮತ್ತು ನಿಮ್ಗಳಿಗೆ ಇನ್ನೊಂದು ದೊಡ್ಡ ರಿಕ್ವೆಸ್ಟು, ಮನವಿ, ನಿಮ್ಗೆ ಏನೇ ಸಮಸ್ಯೆ ಇರ್ಬೋದು, ಏನೇ ಕಷ್ಟ ಇರ್ಬೋದು, ಎಂಥದ್ದೇ ನೋವು ನಿಮಗೆ ಮರ್ಯಾದೆ ಹೋಗುವಂಥದ್ದು ಇದಾದ್ರೂ ದಯವಿಟ್ಟು ನಿಮ್ಮ ಮಕ್ಕಳು ಮುಂದೆ, ಅದು ಸಣ್ಣದ, ಇನ್ನು ಪ್ರೆಗ್ನೆಂಟಾ ನೀವು ಅಥವಾ ದೊಡ್ಡ ಮಕ್ಕಳು ಏನೇ ಆದರೂ, ನಾನು ಸಾಯ್ತೀನಿ, ನಾನು ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತುಗಳನ್ನ ದಯವಿಟ್ಟು ಹೇಳಬೇಡಿ. ಎಷ್ಟು ಜನ ಮಕ್ಳುಗಳು ಸ್ಯೂಸೈಡ್ ಮಾಡ್ಕೋತಾ ಇದ್ದಾರೆ ಅಂದರೆ, ಯಾರು ಹೊರಗಡೆ ಅವ್ರು ಬಂದು ನಿನ್ನ ಸಾಯಿ ಅಂತ ಹೇಳಿದ ತಕ್ಷಣ ಮಕ್ಕಳು ಸಾಯಲ್ಲ. ತಂದೆ ತಾಯಿ ಗುಣಲಕ್ಷಣಗಳು, ಮನೆ ವಾತಾವರಣ, ತಂದೆ ತಾಯಿ ಆರೋಗ್ಯ, ತಂದೆ ತಾಯಿ ಅನ್ಯೋನ್ಯತೆ, ತಂದೆ ತಾಯಿ ಬಳಸುವಂಥ ಮಾತುಗಳು ಮಕ್ಕಳು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಿರೋದು. ನಮ್ಮ ದೇಶ ಸ್ಯೂಸೈಡ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗತ್ತಂತೆ. ಈಗಾಗಲೇ ಲೀಡರ್ ಆಗಿದ್ದೀವಿ ನಾವು. ಸಾಕಷ್ಟು ಆತ್ಮಹತ್ಯೆಗಳು, ಅದರಲ್ಲೂ ಟೀನೇಜರ್ಸು ಅಂದರೆ 14-15 ವರ್ಷದಿಂದ 25 ವರ್ಷದ್ದು ಆ ವಯಸ್ಸಿನ ಮಕ್ಕಳುಗಳು, ಹದಿಹರೆಯದವರು ಸಾಕಷ್ಟು ಜನ ಸ್ಯೂಸೈಡ್ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಕಾರಣ ಸಾಕಷ್ಟಿದೆ, ಇಲ್ಲ ಅಂತಲ್ಲ. ಆದರೆ ನನ್ನ ಕಣ್ಣಲ್ಲಿ ಮೇಯ್ನು ತಂದೆ ತಾಯಿ. ಯಾಕಂದರೆ ಚಿಕ್ಕ ವಯಸ್ಸಿನ ಮಗು ತಾಯಂದಿರು ಎಸ್ಪೆಷಲಿ, ನಾನಿದ್ರೆ ತಾನೇ ನಿನಗೆ ನಾ ಸಾಯ್ತೀನಿ, ಅವರೇ ಮಾತ್ರೆ ನುಂಗೋದು. ತುಂಬ ಜನ ಇದ್ದಾರೆ. ನಾನು 1-2 ಪೇಷಂಟ್ ನೋಡಿ, 1-2 ಕೇಸ್ ನೋಡಿದ್ರೆ ನಿಮ್ಮ ಹತ್ರ ನಾನು ಮಾತಾಡಬಾರ್ದು. ಸಾಕಷ್ಟು ಜನ ಇದ್ದಾರೆ. ಅದು ನಿಮ್ಗಳಿಗೆ ಗೊತ್ತಿರಲ್ಲ, ಸಮಾಜದಲ್ಲಿ ಗೊತ್ತಿರಲ್ಲ. ಯಾಕಂದರೆ ನೋಡೋರ ಕಣ್ಣಿಗೆ ಅವರು ತುಂಬ ಅನುಕೂಲಸ್ಥರು, ತುಂಬ ತಿಳುವಳಿಕೆ ಇರೋರು, ಚೆನ್ನಾಗಿರುವಂಥದ್ದು, ಸಮಾಜದಲ್ಲಿ ಒಳ್ಳೆ ಹೆಸರಿರುತ್ತೆ. ಆದರೆ ಅದು ಪ್ರಪಂಚ ಜೀವನ ಅದಲ್ಲ. ತುಂಬ ಜನ ಅದು ಮಾಡ್ತಿದ್ದಾರೆ. ಮಕ್ಳುಗಳು ಅದನ್ನು ಫಾಲೋ ಮಾಡ್ತಿದ್ದಾರೆ. ಮಾದರಿಗಳು ಯಾರು? ಅಪ್ಪ ಅಮ್ಮನೇ ಮಾದರಿಗಳು. ಇಷ್ಟೊತ್ತು ನಾನು ಮಾತಾಡಿದ್ದು ಆ ಮಕ್ಕಳು ಮಾಡಿದ್ವಿ. ನಾವು ಹೇಳ್ತೀವಿ,